ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಡಿಸೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಕರೆಂಟ್ ಅಫೇರ್ಸ್ ಗಳನ್ನ ಚರ್ಚೆ ಮಾಡಲಿದ್ದೇವೆ. ಈ ಒಂದು ಡಿಸೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಸರಣಿಯಲ್ಲಿ ಪಾರ್ಟ್ ಒನ್ ವಿಡಿಯೋ ಇದಾಗಿದೆ. ಹಾಗೇನೆ ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋಗಳು ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಯಾವುದು ಅನ್ನೋದಾದ್ರೆ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹಾಗೇನೆ KPSC ನಡೆಸುವಂತಹ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ GPSTR ಹಾಗೇನೆ PSTR ಹಾಗೇನೆ HSTR, PU ಕಾಲೇಜ್, ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರತಿಯೊಂದು ಪರೀಕ್ಷೆಗಳಿಗೂ ಕೂಡ ಅತ್ಯಂತ ಪ್ರಮುಖವಾಗಿ ಪರೀಕ್ಷೆಗಳಿಗೆ ಸಂಭವನೀಯ ಪ್ರಶ್ನೆಗಳು ಯಾವ ಬರುತ್ತೆ ಅನ್ನುವುದನ್ನ ನಾವು ಅಧ್ಯಯನ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಮತ್ತು ವಿವರಣೆಗಳ ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ತರಗತಿಗಳು ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ GK ಪತ್ರಿಕೆಗಳಲ್ಲಿ, ಅದರಲ್ಲೂ ಕರೆಂಟ್ ಅಫೇರ್ಸ್ಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಗೆ ಈ ವಿಡಿಯೋಗಳ ಸರಣಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ತರಗತಿಗಳನ್ನು ಆರಂಭ ಮಾಡಿದ್ದೇನೆ. ಹಾಗಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೋ ದಯವಿಟ್ಟು ಈ ವಿಡಿಯೋಗಳನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸ್ನೇಹಿತರೊಂದಿಗೆ ಹಂಚ್ಕೊಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ, ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಬನ್ನಿ ಇವತ್ತಿನ ಒಂದು ತರಗತಿಯನ್ನ ಆರಂಭ ಮಾಡೋಣ. ಈ ಡಿಸೆಂಬರ್ ತಿಂಗಳ ಮೊದಲ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಯಾವ ರಾಜ್ಯವು ದೇಶದ ಮೊದಲ ಪವರ್ ಮ್ಯೂಸಿಯಂ, ನೋಡಿ ಪವರ್ ಮ್ಯೂಸಿಯಂ ಅನ್ನ ನಿರ್ಮಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ? ಯಾವುದು ಪವರ್ ಮ್ಯೂಸಿಯಂ? ಪವರ್ ಮ್ಯೂಸಿಯಂ ಅನ್ನ ಯಾವ ಒಂದು ರಾಜ್ಯವು ನಿರ್ಮಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಹೇಳಿದೆ? ಉತ್ತರಾಖಂಡ, ಆಪ್ಷನ್ಸ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ಸ್ ಡಿ ಬಿಹಾರ. ದ ರೈಟ್ ಆನ್ಸರ್ ಇಸ್ ಬಿಹಾರ ಸರಿಯಾದಂತ ಉತ್ತರ ಆಗುತ್ತೆ. ಯಾವುದು ಸರಿಯಾದಂತ ಉತ್ತರ? ಬಿಹಾರ. ನೋಡಿ, ಇಡೀ ದೇಶದಲ್ಲಿ ಯಾವುದೆಲ್ಲ ಮೊದಲ ಬಾರಿಗೆ ಒಂದು ಆರಂಭ ಆಗುತ್ತೋ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದೇಶದ ಮೊದಲ ಪವರ್ ಮ್ಯೂಸಿಯಂ ಅನ್ನು ಎಲ್ಲಿ ನಿರ್ಮಿಸಲು ಸರ್ಕಾರ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಅನ್ನೋದಾದ್ರೆ ಸ್ನೇಹಿತರೆ, ಬಿಹಾರ ರಾಜ್ಯವು ದೇಶದ ಮೊದಲ ಪವರ್ ಮ್ಯೂಸಿಯಂ ಅನ್ನ ಸಂಪೂರ್ಣವಾಗಿ ಆರಂಭ ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನೋಡಿ, ಬಿಹಾರದ ಪಾಟ್ನಾದಲ್ಲಿರುವಂತಹ ನಿಷ್ಕ್ರಿಯ ಯಾವುದು ಅಂತ ಕೂಡ ಕೇಳ್ತಾರೆ. ಕಾರ್ಬಿಯ ಉಷ್ಣ ವಿದ್ಯುತ್ ಸ್ಥಾವರ ಯಾವುದು? ಕಾರ್ಬಿಗಾಹಿಯಾ ಅಂತಕ್ಕಂತ ಒಂದು ಉಷ್ಣ ವಿದ್ಯುತ್ ಸ್ಥಾವರ. ಏನ್ ಕೋಲಿಂದ ವಿದ್ಯುತ್ ಅನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ರಲ್ಲ, ಆ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಈಗ ಏನಾಗಿದೆ? ನಿಷ್ಕ್ರಿಯ ಆಗಿದೆ, ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತ ಒಂದು ಕಾರ್ಬಿಗಾಹಿಯ ಉಷ್ಣ ವಿದ್ಯುತ್ ಸ್ಥಾವರದ ಸುಮಾರು 3 ಎಕರೆಗಳನ್ನ ಆವರಣದಲ್ಲಿ, 3 ಎಕರೆ ಆವರಣದ ಪ್ರದೇಶದಲ್ಲಿ ಇಡೀ ದೇಶದಲ್ಲಿ ಮೊದಲ ವಿದ್ಯುತ್ ಸಂಗ್ರಹಾಲಯವನ್ನ, ಪವರ್ ಮ್ಯೂಸಿಯಂ ಅನ್ನ ನಿರ್ಮಿಸಲು ಬಿಹಾರ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದೆ. ಇದು ಭಾರತದ ಮೊದಲ, ನೋಡಿ ಭಾರತದಲ್ಲಿ ಫಸ್ಟ್, ಹಾಗೇನೆ ವಿಶ್ವದಲ್ಲಿ ಎಷ್ಟನೇ ಮ್ಯೂಸಿಯಂ ಆಗುತ್ತೆ? ಇದು 4ನೇ ಮ್ಯೂಸಿಯಂ ಆಗುತ್ತೆ, 4ನೇ ಪವರ್ ಮ್ಯೂಸಿಯಂ ಆಗುತ್ತೆ. ಇದನ್ನು ಸುಮಾರು 200 ಕೋಟಿ ವೆಚ್ಚದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಎಷ್ಟು? 200 ಕೋಟಿ ವೆಚ್ಚದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. 200 ಕೋಟಿ ವೆಚ್ಚದಲ್ಲಿ ಈ ಮ್ಯೂಸಿಯಂ ಅನ್ನು ಆರಂಭ ಮಾಡ್ತಾ ಇದ್ದಾರೆ. ಎಲ್ಲಿ? ಬಿಹಾರದಲ್ಲಿ. ಭಾರತದ ಮೊದಲ ಮತ್ತು ವಿಶ್ವದ 4ನೇ ವಸ್ತು ಸಂಗ್ರಹಾಲಯವಾಗಿರುವಂತಹ ಪ್ರಸ್ತಾವಿತ ಇಂಧನ ವಸ್ತು ಸಂಗ್ರಹಾಲಯವನ್ನು ಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು ಎಂದು ರಾಜ್ಯದ ಇಂಧನ ಇಲಾಖೆಯ ವಕ್ತಾರರು ತಿಳಿಸಿದ್ದಾರೆ. ಇಷ್ಟು ನಿಮಗೆ ನೆನಪಿರಲಿ. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪವರ್ ಮ್ಯೂಸಿಯಂ ಅನ್ನ ಅಥವಾ ವಿದ್ಯುತ್ ವಸ್ತು ಸಂಗ್ರಹಾಲಯವನ್ನ ಯಾವ ಒಂದು ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅನ್ನೋದಾದ್ರೆ ಸ್ನೇಹಿತರೆ, ಬಿಹಾರ. ಯಾವುದು? ಬಿಹಾರ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಯಾವ ಗ್ರಾಮೀಣ ಉದ್ಯೋಗ ಯೋಜನೆಯನ್ನ ಪೂಜ್ಯ ಬಾಪು ಗ್ರಾಮೀಣ ರೋಜಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ? ಸ್ನೇಹಿತರೆ ನೋಡಿ, ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವಂತಹ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು ವಿಷಯದ ಮೇಲೆ ಖಂಡಿತ ಒಂದು ಪ್ರಶ್ನೆಯನ್ನು ನಿರೀಕ್ಷಣೆ ಮಾಡಬಹುದಾಗಿದೆ. ನೋಡಿ, ಆಪ್ಷನ್ ಹೀಗಿದೆ: ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ, ಗ್ರಾಮೀಣ ಉದ್ಯೋಗ ಭದ್ರತಾ ಯೋಜನೆ, ಸಿ ಅಂತ್ಯೋದಯ ಗ್ರಾಮೀಣ ರೋಜಗಾರ್ ಯೋಜನೆ, ಡಿ ರಾಷ್ಟ್ರೀಯ ಗ್ರಾಮೀಣ ಕೆಲಸದ ಯೋಜನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅನ್ನೋದಾದ್ರೆ ಸ್ನೇಹಿತರೆ, MGNREGA ಅಂತೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇತ್ತಲ್ಲ, ಅದನ್ನ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈಗ ಪೂಜ್ಯ ಬಾಪು ಗ್ರಾಮೀಣ ರೋಜಗಾರ್ ಯೋಜನೆ ಅಂತೇಳಿ ಮರುನಾಮಕರಣ ಮಾಡೋಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೋಡಿ, ದೇಶದ ಪ್ರಮುಖ ಗ್ರಾಮೀಣ ಉದ್ಯೋಗ ಯೋಜನೆ ಪ್ರಮುಖ ಪರಿಷ್ಕರಣೆಯ ಸಂಕೇತವಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಪೂಜ್ಯ ಗ್ರಾಮೀಣ ರೋಜಗಾರ್ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಕ್ಕೆ
ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 100 ದಿನ ಏನು ಉದ್ಯೋಗ ಅವಕಾಶವನ್ನ ಕೊಡ್ತಾ ಇದ್ರಲ್ಲ, ಅದನ್ನ 125 ದಿನಗಳಿಗೆ ಹೆಚ್ಚಳ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಉದ್ಯೋಗ ಖಾತ್ರಿಯನ್ನ ಹೆಚ್ಚಿಸೋಕೆ ಸರ್ಕಾರ ಪ್ರಸ್ತಾಪಿಸಿದೆ. ಜೊತೆಗೆ ವಿಸ್ತೃತ ವ್ಯಾಪ್ತಿಯನ್ನ ಬೆಂಬಲಿಸಿ ಹೆಚ್ಚುವರಿ ಬಜೆಟ್ ಅನ್ನ ಹಂಚಿಕೆ ಮಾಡುವಂತಹ ಉದ್ದೇಶವನ್ನು ಒಳಗೊಂಡಿದೆ. ಜೊತೆಗೆ ಕನಿಷ್ಠ ದೈನಂದಿನ ವೇತನ 240ಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಇಂಧನದ ಯಾವುದು ವೇತನದ ಒಂದು ವ್ಯತ್ಯಾಸ ಇರುತ್ತೆ, ವೇತನದ ವ್ಯತ್ಯಾಸ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದಾದ್ರೆ, ಈಗಿನ ವೇತನ ಉದ್ಯೋಗ ಖಾತ್ರಿ ಅಡಿಯಲ್ಲಿ 370 ರೂಪಾಯಿ ಇದೆ. ಈ ಮೊದಲು ಎಷ್ಟಿತ್ತು? 349 ರೂಪಾಯಿ ಇತ್ತು. ಈಗ ಎಷ್ಟಿದೆ? 370 ಇದೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಕೈಮೂರು ವನ್ಯಜೀವಿ ಅಭಯಾರಣ್ಯವು ಯಾವ ಒಂದು ರಾಜ್ಯದಲ್ಲಿದೆ ಅಂತೇಳಿ ಕೇಳಿದರೆ, ಯಾವುದು? ಕೈಮೂರು ವನ್ಯಜೀವಿ ಅಭಯಾರಣ್ಯ. ಈ ರೀತಿ ಸುದ್ದಿಯಲ್ಲಿರುವಂತಹ ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಹುಲಿ ಸಂರಕ್ಷಿತ ಧಾಮಗಳು ಏನಿದಾವಲ್ಲ, ಅವು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ಸ್ ಬಿ ಬಿಹಾರ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ಸ್ ಡಿ ಗುಜರಾತ್. ದ ರೈಟ್ ಆನ್ಸರ್ ಈಸ್ ಬಿಹಾರ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವುದು? ಬಿಹಾರ. ಇತ್ತೀಚೆಗೆ ಒಂದು ಇಲಾಖೆಯ ತಂಡವು ಕೈಮೂರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ದಾಳಿ ನಡೆಸಿ ಅಪಾರ ಸಂಖ್ಯೆಯ ಜಿಂಕೆಯ ಒಂದು ತಲೆ ಕೊಂಬುಗಳು ಇರ್ತಾವಲ್ಲ, ಜಿಂಕೆಯ ಕೊಂಬುಗಳು, ಮಾಂಸವನ್ನು ವಶಪಡಿಸಿಕೊಂಡಿದ್ದಾರೆ. ಒಬ್ಬ ಬೇಟೆಗಾರರನ್ನು ಕೂಡ ಬಂಧಿಸಿದ್ದಾರೆ. ಕೈಮೂರ್ ವನ್ಯಜೀವಿ ಅಭಯಾರಣ್ಯವು ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿದೆ. ಕೈಮೂರ್ ಅಂತಕ್ಕಂಥದ್ದು ಒಂದು ಬೆಟ್ಟಗಳ ಶ್ರೇಣಿಯ ಒಂದು ಪ್ರದೇಶದಲ್ಲಿ ಇರತಕ್ಕಂತ ಒಂದು ವನ್ಯ ಸಂರಕ್ಷಿತ ಧಾಮ. ಅದಕ್ಕೆ ಕೈಮೂರ್ ವನ್ಯ ಸಂರಕ್ಷಿತ ಧಾಮ ಅಂತೇಳಿ ಹೆಸರಿದೆ. ಇದು ಅತ್ಯಂತ ಒರಟಾದ ಮತ್ತು ಐತಿಹಾಸಿಕ ಮಹತ್ವದ ಭೂ ಪ್ರದೇಶಕ್ಕೆ ಹೆಸರುವಾಸಿಯಾಗಿದೆ. ಕೈಮೂರ್ ಬೆಟ್ಟಗಳು 2 ಪ್ರಾಚೀನ ಕೋಟೆಗಳು ಮತ್ತು ಭಾರತದ ಅತ್ಯಂತ ಹಳೆಯ ಹಿಂದೂ ದೇವಾಲಯ ಎಂದು ಪರಿಗಣಿಸಲಾಗಿರುವಂತಹ ಮುಂಡೇಶ್ವರಿ ಅಂತಕ್ಕಂಥ ದೇವಾಲಯದ ಒಂದು ನೆಲೆಯಾಗಿದೆ ಈ ಒಂದು ಕೈಮೂರ್ ಬೆಟ್ಟಗಳ ಶ್ರೇಣಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಇದು ಬಿಹಾರದ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ. ಮತ್ತೆ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಇದು ಬಿಹಾರದ ಅತ್ಯಂತ ದೊಡ್ಡ ವನ್ಯಜೀವಿ ಧಾಮ, ಹಾಗಾಗಿ ಪ್ರಶ್ನೆಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಸುಮಾರು 1342 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿರುವಂತಹ ಸಂರಕ್ಷಿತ ಧಾಮ. ಹಾಗೆಯೇ ಬಿಹಾರದ ಅತ್ಯಂತ ದೊಡ್ಡ ವನ್ಯ ಸಂರಕ್ಷಿತ ಧಾಮ ಆಗಿರೋದ್ರಿಂದ ಇದು ಪ್ರಶ್ನೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ನೋಡಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್, ಆಸಿಯಾನ್ ಭಾರತ ಪ್ರವಾಸೋದ್ಯಮ ವೃತ್ತಿಪರ ವಿನಿಮಯ ಕಾರ್ಯಕ್ರಮ 2025 ಯಾವ ರಾಜ್ಯ ಆಯೋಜಿಸುತ್ತದೆ ಅಂತ ಹೇಳಿದೆ? ಲಕ್ನೋ ಉತ್ತರ ಪ್ರದೇಶ, ಅಹಮದಾಬಾದ್ ಗುಜರಾತ್, ಕೋಲ್ಕತ್ತಾ ಪಶ್ಚಿಮ ಬಂಗಾಳ, ಗುವಾಹಟಿ ಅಸ್ಸಾಂ ಅಂತಿದೆ. ದ ರೈಟ್ ಆನ್ಸರ್ ಇಸ್ ಗುವಾಹಟಿ. ಅಸ್ಸಾಂ ರಾಜ್ಯದ ರಾಜಧಾನಿ ಗುವಾಹಟಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಏಷ್ಯನ್ ಭಾರತದ ಪ್ರವಾಸೋದ್ಯಮ ವೃತ್ತಿಪರ ವಿನಿಮಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲಿ ನಡೀತಾ ಇದೆ 2025 ಕಾರ್ಯಕ್ರಮ? ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಾರಂಭವಾಯಿತು. ಭಾರತ ಮತ್ತು 10 ಏಷ್ಯನ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 10. ಆ ಒಂದು ಏಸಿಯನ್ ಸದಸ್ಯ ರಾಷ್ಟ್ರಗಳ ಪ್ರವಾಸೋದ್ಯಮದ ವೃತ್ತಿಪರರ ನಡುವೆ 2 ದಿನಗಳ ಒಂದು ಸಂವಾದ ನಡೆಯುತ್ತೆ. ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯದ ಆಶ್ರಯದಲ್ಲಿ ನಡೆಯುತ್ತೆ ನೋಡಿ. ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ವಿದೇಶಾಂಗ ಸಚಿವಾಲಯ. ಅಸ್ಸಾಂನ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಆಯೋಜಿಸಿರುವಂತಹ ಈ ವಿನಿಮಯವು ಸಮಾವೇಶವು ಡಿಸೆಂಬರ್ 12ರಿಂದ 17ರವರೆಗೆ ಗುವಾಹಟಿ, ಕಾಜಿರಂಗ ಮತ್ತು ನವದೆಹಲಿಯಲ್ಲಿ ನಡೆದಿದೆ. ಈ ಉಪಕ್ರಮವು ಕೌಲಾಲಂಪುರ 2025ರ ಮಟ್ಟ ಮೇಳದಲ್ಲಿ ಭಾರತದ ಭಾಗವಹಿಸುವಿಕೆಯನ್ನು ಆಧರಿಸಿದೆ. ಅಲ್ಲಿ ATDC ಅಸ್ಸಾಂ ಮತ್ತು ಏಷ್ಯನ್ ಭಾರತದ ಪ್ರವಾಸೋದ್ಯಮದ ಅಡಿಯಲ್ಲಿ ಉದಯೋನ್ಮುಖ ತಾಣಗಳಾಗಿ ಪ್ರದರ್ಶಿಸುತ್ತೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಹಾಗಾದ್ರೆ ಏಷ್ಯನ್ ಅಂದ್ರೆ ಏನು ಅಂತಂದ್ರೆ, ಇದು ಬ್ಯಾಂಕಾಕ್ ಘೋಷಣೆಯ ಮೂಲಕ 1967ರಲ್ಲಿ ಆರಂಭ ಆದಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ಇದರ ಒಂದು ಸ್ಥಾಪಕ ಸದಸ್ಯರುಗಳನ್ನ ನೋಡೋದಾದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್ ಮತ್ತು ಥೈಲ್ಯಾಂಡ್. 1990ರ ದಶಕದಲ್ಲಿ 1975ರಲ್ಲಿ ವಿಯೆಟ್ನಾಂ ಯುದ್ಧದ ಅಂತ್ಯ ಮತ್ತು 1991ರ ಶೀತಲ ಸಮರದ ಅಂತ್ಯದ ನಂತರ ಈ ಪ್ರದೇಶದಲ್ಲಿ ಬದಲಾದಂತಹ ಪರಿಸ್ಥಿತಿಗಳಿಂದಾಗಿ ಈ ಸದಸ್ಯತ್ವದ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಆ ನಂತರ ಸೇರ್ಪಡೆಗೊಂಡಂತಹ ಸದಸ್ಯ ರಾಷ್ಟ್ರಗಳು ಯಾವುವು? ಬ್ರೂನಿ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್ ಹಾಗೆಯೇ ಕಾಂಬೋಡಿಯಾಗಳು ಈ ಒಂದು ಏಷ್ಯನ್ ಸದಸ್ಯ ರಾಷ್ಟ್ರಗಳ ಒಂದು ಸಂಘಟನೆಗೆ ಸೇರ್ಪಡೆಯಾಗುತ್ತೆ. ಹಾಗೇನೆ ಈ ಒಂದು ಏಷ್ಯನ್ ಸಂಘಟನೆಯ ಧ್ಯೇಯ ವಾಕ್ಯ ಏನಂದ್ರೆ, ಒಂದು ದೃಷ್ಟಿ, ಒಂದು ಗುರುತು, ಒಂದು ಸಮುದಾಯ ಅಂತ ಹೇಳಿದೆ. 1 ವಿಷನ್, 1 ಐಡೆಂಟಿಟಿ ಅಂಡ್ 1 ಕಮ್ಯುನಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಈಗಾಗಲೇ ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು
ಯಾವುದು ಧ್ಯೇಯ ವಾಕ್ಯವನ್ನು ಕೇಳಿದರೆ, ಜೊತೆಗೆ ಆಗಸ್ಟ್ 8 ಏಷ್ಯನ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾರೆ. ಏಷ್ಯನ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾದ್ರೆ ಏಷ್ಯನ್ ಸಚಿವಾಲಯ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತಾ. ಎಲ್ಲಿದೆ? ಜಕಾರ್ತಾದಲ್ಲಿದೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಏಷ್ಯನ್ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಂಡ್ವಿ. ನಂತರ ಸ್ಟ್ಯಾನ್ಫೋರ್ಡ್ ಜಾಗತಿಕ ಆಲ್ ವೈಬ್ರನಿ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ. 3ನೇದು, 2ನೇದು, 1ನೇ ಸ್ಥಾನ, 4ನೇ ಸ್ಥಾನ. ದ ರೈಟ್ ಆನ್ಸರ್ ಇಸ್ 3rd ಪ್ಲೇಸ್. 3ನೇ ಸ್ಥಾನದಲ್ಲಿ ಬರುತ್ತೆ. ಸ್ಟ್ಯಾನ್ಫೋರ್ಡ್ ಜಾಗತಿಕ ಆಲ್ ವೈಬ್ರನಿ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ 3 ಆಗುತ್ತೆ ಸ್ನೇಹಿತರೆ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಗ್ಲೋಬಲ್ ಆಲ್ ವೈಬ್ರಿನ್ ಟೂಲ್ ವರದಿಯಿಂದ ಬಹಿರಂಗಪಡಿಸಲ್ಪಟ್ಟಂತೆ ಭಾರತದ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಒಂದು ಇಂಡೆಕ್ಸ್ ಆಗಿದೆ ನೋಡಿ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಪ್ರಸ್ತುತ ಶ್ರೇಯಾಂಕ USA ಮತ್ತು ಚೀನಾದ ನಂತರ ನೋಡಿ, ಮೊದಲ ಸ್ಥಾನದಲ್ಲಿ ಯಾವುದಿದೆ? USA ಇದೆ. ಆನಂತರ ಯಾವುದಿದೆ? ಚೀನಾ ಇದೆ. ಆನಂತರ ಯಾವ್ದು ಬರುತ್ತೆ? 3rd ಪ್ಲೇಸ್ ಅಲ್ಲಿ ಇಂಡಿಯಾ ಬರುತ್ತೆ. ಇಷ್ಟು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೋಡಿ 2023 ಹೊತ್ತಿಗೆ ಭಾರತ 7ನೇ ಸ್ಥಾನದಲ್ಲಿತ್ತು. 2023ರಲ್ಲಿ 7ನೇ ಸ್ಥಾನದಲ್ಲಿದ್ರೆ ಈಗ ಸದ್ಯಕ್ಕೆ 3ನೇ ಸ್ಥಾನಕ್ಕೆ ಜಿಗಿದಿದೆ ಅನ್ನೋದು ನಮಗೆ ಗೊತ್ತಿರಲಿ ಸ್ನೇಹಿತರೆ. ಇದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತ ಇಂಡೆಕ್ಸ್ ಆಗಿದೆ. ಮೊದಲ ಸ್ಥಾನ USA, 2ನೇ ಸ್ಥಾನ ಚೀನಾ, 3rd ಪ್ಲೇಸ್ ಇಂಡಿಯಾ. ಅಂಡ್ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ WWE ದಂತಕಥೆಯ ವೃತ್ತಿಪರ ಕುಸ್ತಿಯಿಂದ ಅಧಿಕೃತವಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ. ವೃತ್ತಿಪರ ಕುಸ್ತಿಯ ಪಟು ಯಾರು ನಿವೃತ್ತಿಯನ್ನು ತೆಗೆದುಕೊಂಡಾರೆ ಅಂತಿದೆ? ಬ್ರೆಟ್ ಹಾರ್ಟ್, ಹಲ್ಕ್ ಹೋಗನ್, ಕೇನ್ ಜಾನ್ಸನ್. ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ನೆಚ್ಚಿನ ಒಂದು WWF ಕ್ರೀಡಾಗಾರರು ಕೂಡ ಇವರಾಗಿರ್ತಾರೆ. ಯಾರು? ಜಾನ್ ಸೇನಾ ಅವರ ಒಂದು ಏನು ಅಖಾಡಕ್ಕೆ ಬರಬೇಕಾದ್ರೆ, ಫೈಟ್ ಮಾಡಬೇಕಾದ್ರೆ, ಬಿಡಬೇಕಾದ್ರೆ ಅವರ ಒಂದು ಸ್ಟೆಪ್ ಕೂಡ ನಿಮ್ಗೆ ಗೊತ್ತಿರುತ್ತೆ, ಅವರ ಒಂದು ಸಿಂಬಲ್. ನೋಡಿ, ಡಿಸೆಂಬರ್ 2025ರಲ್ಲಿ ನಡೆದಂತಹ ನೈಟ್ಸ್ ಮೇನ್ ಇವೆಂಟ್ಸ್ ನಡೆದಂತಹ ಅಂತಿಮ ಒಂದು ಪಂದ್ಯದ ನಂತರ WWE ದಂತಕಥೆ ಜಾನ್ ಸೇನಾ ವೃತ್ತಿಪರ ಕುಸ್ತಿಯಿಂದಾಗಿ ಅಧಿಕೃತವಾಗಿ ಏನಾದ್ರು ನಿವೃತ್ತರಾದ್ರು, ರಿಟೈರ್ಡ್ ಆದ್ರು. ಇದು ವೃತ್ತಿಪರ ಕುಸ್ತಿಯ ಪ್ರಪಂಚದೊಳಗಿನ ಒಂದು ಯುಗದ ಅಂತ್ಯವನ್ನ ಗುರುತಿಸುತ್ತೆ. ಹೇಗೆ ಫುಟ್ಬಾಲ್ಗೆ ಮೆಸ್ಸಿ, ಫುಟ್ಬಾಲ್ಗೆ ಮೆಸ್ಸಿ ಹೇಗೋ ಹಾಗೇನೆ WWE ಯಾರು? ಜಾನ್ ಸೇನಾ ಅಂತಕ್ಕಂಥ ಅಷ್ಟೇ ಪ್ರಸಿದ್ಧಿಯಾದಂತಹ ಒಂದು ಕ್ರೀಡಾಪಟು ಆಗಿರ್ತಾರೆ. ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ WWE ವೃತ್ತಿಪರ ಕುಸ್ತಿಯ ಕ್ರೀಡೆಗೆ ಏನ್ ಮಾಡಿದ್ರು? ರಾಜೀನಾಮೆಯನ್ನು ಕೊಟ್ಟರು, ರಿಟೈರ್ಡ್ ಆದ್ರು ಅಂತ. ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅರಣ್ಯ ವಿಶ್ವವಿದ್ಯಾಲಯ 1 ಲಕ್ನೋ, 2 ಗೋರಖ್ಪುರ, 3rd ಒನ್ ಡೆಹ್ರಾಡೂನ್, ಆಪ್ಷನ್ಸ್ ಡಿ ಭೋಪಾಲ್. ಯಾವುದು? ಭೋಪಾಲ್. ದ ರೈಟ್ ಆನ್ಸರ್ ಇಸ್ ಗೋರಖ್ಪುರ್. ಯಾವುದು? ಗೋರಖ್ಪುರದಲ್ಲಿ ಮೊದಲ ಅರಣ್ಯ ವಿಶ್ವವಿದ್ಯಾಲಯ. ಯಾವುದು? ಮೊದಲ ಒಂದು ಅರಣ್ಯ ವಿಶ್ವವಿದ್ಯಾಲಯವನ್ನ ಏನ್ ಮಾಡ್ತಾ ಇದ್ದಾರೆ? ಆರಂಭ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಗೋರಖ್ಪುರ್. ಭಾರತವು ತನ್ನ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಸ್ಥಾಪಿಸಲು ಸಿದ್ಧತೆಯನ್ನು ನಡೆಸ್ತಾ ಇದೆ. ಅರಣ್ಯ, ವನ್ಯಜೀವಿ ಸಂರಕ್ಷಣೆ, ಪರಿಸರ ವಿಜ್ಞಾನಗಳಲ್ಲಿ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಮುನ್ನಡೆಸುವಂತಹ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದು. ಯಾವ ಉದ್ದೇಶಕ್ಕೆ ಆರಂಭ ಮಾಡ್ತಾರೆ ಅಂತ ಗೊತ್ತಾಯ್ತು ನಮ್ಗೆ. ಈ ಯೋಜನೆಯ ಮುಖ್ಯ ಉದ್ದೇಶ ಜೀವವೈದ್ಯ ರಕ್ಷಣೆ ಮಾಡ್ತಕ್ಕಂಥದ್ದು, ಹವಾಮಾನ ಬದಲಾವಣೆಯನ್ನ ತಗ್ಗಿಸ್ತಕ್ಕಂಥದ್ದು, ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮೇಲೆ ಬೆಳೆಯುತ್ತಿರುವಂತಹ ರಾಷ್ಟ್ರೀಯ ಒಂದು ಗಮನದ ಒತ್ತಡವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಅರಣ್ಯ ವಿಶ್ವವಿದ್ಯಾಲಯವು ಅರಣ್ಯ ವಿಜ್ಞಾನ, ವನ್ಯಜೀವಿ ಅಧ್ಯಯನ, ಪರಿಸರ ವ್ಯವಸ್ಥೆಯ ನಿರ್ವಹಣೆ, ಪರಿಸರ ಸುಸ್ಥಿರತೆಗೆ ಮೀಸಲಾಗಿರುವಂತಹ ವಿಶೇಷ ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಹಾಗಾಗಿ ದೇಶದ ಮೊದಲ ಅರಣ್ಯ ವಿಶ್ವವಿದ್ಯಾಲಯವನ್ನ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಆರಂಭ ಮಾಡೋಕೆ ಸರ್ಕಾರ ನಿರ್ಧರಿಸಿದೆ ಅನ್ನೋದು ನಮ್ಗೆ ಗೊತ್ತಿರಲಿ ಸ್ನೇಹಿತರೆ. 2025ರ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದ ತಂಡ ಅಂತ ಯಾವುದು? ನೋಡಿ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ಗಳಲ್ಲಿ ಕ್ರೀಡೆಗಳು ಒಂದು ಕ್ಷೇತ್ರ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ PC ಇಂದ ಹಿಡಿದ್ಬಿಟ್ಟು DC ಎಕ್ಸಾಮ್ ವರೆಗೂ ಕೂಡ ಕ್ರೀಡೆಗಳಲ್ಲಿ ಮೇಲೆ ನಿರಂತರವಾಗಿ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ವಿವಿಧ ದೇಶದ ಭಾರತದ ವಿವಿಧ ಒಂದು ಮುಖ್ಯವಾದಂತಹ ಟೂರ್ನಿಗಳ ವಿಜೇತ ತಂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂಬೈ, ಹರಿಯಾಣ, ಜಾರ್ಖಂಡ್, ಪಂಜಾಬ್. ದ ರೈಟ್ ಆನ್ಸರ್ ಇಸ್ ಜಾರ್ಖಂಡ್ ಅಂತಕ್ಕಂಥದ್ದು ಈ ವರ್ಷದ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನ ಗೆದ್ದಿರುವಂತಹ ಒಂದು ತಂಡ ಆಗಿದೆ. ಈ ಒಂದು ತಂಡದ ನಾಯಕ ಯಾರು ಹೇಳಿ? ಇಶಾಂತ್ ಕಿಶನ್ ಒಳ್ಳೆ ಪ್ರದರ್ಶನ ನೀಡುವುದರ ಮೂಲಕ ಫೈನಲ್ ಮ್ಯಾಚ್ ನಲ್ಲಿ 100 ಹೊಡಿತಾರೆ, ಶತಕವನ್ನು ದಾಖಲಿಸಿಬಿಟ್ಟು T20 ವರ್ಲ್ಡ್ ಕಪ್ 2026ಗೆ ಸೆಲೆಕ್ಟ್ ಆಗಿದ್ದಾರೆ.
ಜಾರ್ಖಂಡ್ ತಂಡವು 2025 ಋತುವಿನಲ್ಲಿ ತಮ್ಮ ಮೊದಲ ಬಾರಿಗೆ ಒಂದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನ ಗೆಲ್ಲುತ್ತೆ. ಇಶಾನ್ ಕಿಶನ್ ಮತ್ತು ಕುಮಾರ್ ಕುಶಾಲ್ ಅವರ ಅತ್ಯದ್ಭುತ ಬ್ಯಾಟಿಂಗ್ ನೆರವಿನಿಂದ ಇವರು ವಿಜೇತವನ್ನು ಪಡೀತಾರೆ. ಪುಣೆಯಲ್ಲಿ ನಡೆಯುತ್ತಿದೆ ಮ್ಯಾಚು. ಜಾರ್ಖಂಡ್ ತಂಡವು ರನ್ನರ್ ಅಪ್ ಯಾವುದು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವುದು ರನ್ನರ್ ಅಪ್? ಯಾವ್ದು ಹೇಳಿ? ಹರಿಯಾಣ ತಂಡವು ರನ್ನರ್ ಅಪ್ ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿರಲಿ. ಹಾಗಾದ್ರೆ ಸ್ನೇಹಿತರೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಒಂದು ಟೂರ್ನಿ ಯಾವಾಗ ಆರಂಭ ಆಯ್ತು ಅಂದ್ರೆ 2007ರಲ್ಲಿ ಈ ಒಂದು ಸೈಯದ್ ಮುಸ್ತಕ್ ಅಲಿ ಒಂದು ಟೂರ್ನಿ ಅಂತಕ್ಕಂಥದ್ದು ಆರಂಭ ಆಯ್ತು ಅನ್ನೋದು ನಮ್ಗೆ ಗೊತ್ತಿರಲಿ. ಇದು ರಾಜ್ಯದ ದೇಶೀಯ ಕ್ರಿಕೆಟ್ ಒಂದು ಕ್ರಿಕೆಟ್ ನಲ್ಲಿ ಒಂದು ಹೆಗ್ಗುರುತು ಕ್ಷಣವನ್ನ ದಾಖಲಿಸಿತು. ಯಾವುದು? ಜಾರ್ಖಂಡ್ ತಂಡ ಮೊದಲ ಬಾರಿಗೆ ಐತಿಹಾಸಿಕವಾದಂತಹ ದಾಖಲೆಯನ್ನ ಮಾಡಿ. ನೆಕ್ಸ್ಟ್ ನೋಡಿ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಮಸೂದೆ 2025 ವೀಕ್ಷಿತ ಭಾರತ್ ಗ್ಯಾರಂಟಿ ಗ್ರಾಮೀಣ ಜನರ ವಾರ್ಷಿಕವಾಗಿ ಎಷ್ಟು ದಿನಗಳ ಕೆಲಸದ ಕಾನೂನು ಖಾತರಿಯನ್ನ ಒದಗಿಸುತ್ತೆ. ಈಗ ತಾನೇ ಎಲ್ಲರೂ ಕೂಡ ಈ ಕಾಯ್ದೆಗೆ ಬೆಂಬಲವನ್ನು ನೀಡಿಬಿಟ್ಟು ಸುಮಾರು ಜನ ಏನ್ ಮಾಡ್ತಾ ಇದ್ರು, UPA ಗವರ್ಮೆಂಟ್ ಇದನ್ನೆಲ್ಲ ಅಪೋಸ್ ಮಾಡ್ತಾ ಇತ್ತು. ಇರ್ಲಿ, ಏನೇ ಇರ್ಲಿ ನೋಡಿ, ಎ 100 ದಿನಗಳು, 110 ದಿನಗಳು, ಸಿ 125 ದಿನಗಳು, ಡಿ 150 ದಿನಗಳು. ಹಾಗಾದ್ರೆ ಸರಿಯಾದಂತ ಉತ್ತರ ಎಷ್ಟು? 125 ದಿನಗಳು ಸ್ನೇಹಿತರೆ. ಈ ಮೊದಲು 100 ದಿನಗಳಿತ್ತಲ್ಲ, ಅದನ್ನ ಏನ್ ಮಾಡ್ತಾ ಇದ್ದಾರೆ? 125 ದಿನಗಳಿಗೆ ಹೆಚ್ಚು ಮಾಡ್ತಾ ಇದ್ದಾರೆ. ಹೆಚ್ಚು ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಆ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಹೆಸರಿತ್ತಲ್ಲ, ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಹೆಸರನ್ನ. ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ಏನಾಗ್ತಾ ಇದೆ? 95,000 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಮಾಡಲಾಗುತ್ತೆ ಅಂತ ಹೇಳುತ್ತೆ. ಈ ಯೋಜನೆ ಉದ್ಯೋಗ ಸೃಷ್ಟಿಸುವುದು ಮಾತ್ರವಲ್ಲದೆ ಗ್ರಾಮಗಳ ಒಂದು ಸಮಗ್ರ ಅಭಿವೃದ್ಧಿಯನ್ನು ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿದೆ. ಹಾಗಾದ್ರೆ MGNREGA ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇದೆಯಲ್ಲ, ಇದು 2005ರಲ್ಲಿ ಬರುತ್ತೆ. ಇಡೀ ವಿಶ್ವಸಂಸ್ಥೆ ಮತ್ತು ವರ್ಲ್ಡ್ ಬ್ಯಾಂಕ್ ಕೂಡ ಏನ್ ಮಾಡಿದೆ ಅಂದ್ರೆ ಇಡೀ ಜಗತ್ತಿನ ಅತಿ ದೊಡ್ಡ ಉದ್ಯೋಗ ಕಾರ್ಯಕ್ರಮ ಅಂತೇಳಿ ಇದನ್ನ ಘೋಷಣೆ ಮಾಡಿತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಅದರ ಒಂದು ಹೆಸರನ್ನ ಬದಲಾವಣೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನೆಕ್ಸ್ಟ್ ನೋಡಿ ಕ್ವಶನ್, 2025 ಸ್ಕ್ವಾಶ್ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ದೇಶ ಯಾವುದು? ಹಾಂಗ್ಕಾಂಗ್, ಆಸ್ಟ್ರೇಲಿಯಾ, ಭಾರತ, ಈಜಿಪ್ಟ್ ಅಂತಿದೆ. ದ ರೈಟ್ ಆನ್ಸರ್ ಇಸ್ ಭಾರತ. ಭಾರತ ಮೊದಲ ಬಾರಿಗೆ ಏನಾಗುತ್ತೆ? ಸ್ಕ್ವಾಶ್ ವಿಶ್ವಕಪ್ ಪ್ರಶಸ್ತಿಯನ್ನ ಗೆದ್ದ ದೇಶ ಆಗಿದೆ. 2025 ಸ್ಕ್ವಾಶ್ ವಿಶ್ವಕಪ್ ನಲ್ಲಿ ಭಾರತ ಫೈನಲ್ಸ್ ನಲ್ಲಿ ಯಾವ ತಂಡವನ್ನು ಸೋಲಿಸಿತೋ? ಹಾಂಗ್ಕಾಂಗ್. ಹಾಗಾಗಿ ರನ್ನರ್ ಅಪ್ ತಂಡ ಯಾವ್ದಾಗುತ್ತೆ? ಹಾಂಗ್ಕಾಂಗ್. ರನ್ನರ್ ಅಪ್ ತಂಡ ಯಾವುದು? ಹಾಂಗ್ಕಾಂಗ್ ರನ್ನರ್ ಅಪ್ ತಂಡ. ನೋಡಿ, ಈ ಗೆಲುವಿನೊಂದಿಗೆ ಭಾರತ ಸ್ಕ್ವಾಶ್ ವಿಶ್ವಕಪ್ ಗೆದ್ದ ಮೊದಲ ಏಷ್ಯಾದ ರಾಷ್ಟ್ರ ಮತ್ತು ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ಈಜಿಪ್ಟ್ ನಂತರ ಒಟ್ಟಾರೆಯಾಗಿ 4. ನೋಡಿ, ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಸ್ಕ್ವಾಶ್ ವಿಶ್ವಕಪ್ ಅನ್ನ ಗೆದ್ದಂತ ದೇಶ ಯಾವುದು? ಭಾರತ ಆಗುತ್ತೆ. ಯಾವುದು? ಭಾರತ. ಈ ಮೊದಲು ಯಾವಾಗ ಗೆದ್ದಿದ್ವು? ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಹಾಗೇನೆ ಈಜಿಪ್ಟ್ ಪ್ರಶಸ್ತಿಯನ್ನ ಗೆದ್ದಿದ್ವು. 4ನೇ ಸ್ಥಾನದಲ್ಲಿ ಭಾರತ ಬರುತ್ತೆ. 4ನೇ ಒಂದು ರಾಷ್ಟ್ರವಾಗಿ ಭಾರತ ಈ ಸಾಧನೆಯನ್ನ ಗೆದ್ದಿದೆ. ಹಾಗಾದ್ರೆ ಯಾವ ಕ್ರೀಡೆ ಇದು? ಸ್ಕ್ವಾಶ್ ವಿಶ್ವಕಪ್. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಪಿಯೂಷ್ ಗೋಯಲ್, ರಾಜ್ಕುಮಾರ್ ಗೋಯಲ್, ಸಂಜಯ್ ಮಲ್ಹೋತ್ರಾ, ಸಂಜಯ್ ಸೇಠ್ ಅಂತ. ದ ರೈಟ್ ಆನ್ಸರ್ ರಾಜ್ಕುಮಾರ್ ಗೋಯಲ್ ಅಂತೇಳಿ. ನೋಡಿ, ಇದು ಮಾಹಿತಿ ಒಂದು ಆಯೋಗ ಇದೆಯಲ್ಲ, ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಇದರ ಒಂದು ಮೊದಲ ಮಾಹಿತಿ ಆಯುಕ್ತರಾಗಿ, ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ರಾಜ್ಕುಮಾರ್ ಗೋಯಲ್ ಅಂತಕ್ಕಂಥವ್ರು ನೇಮಕ ಆಗ್ತಾರೆ. ಯಾರು? ರಾಜಕುಮಾರ್ ಗೋಯಲ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ 2005ರಲ್ಲಿ ಜಾರಿಗೆ ತರಲಾಗುತ್ತೆ. ಯಾವುದು? 2005ರಲ್ಲಿ ಜಾರಿಗೆ ಬರೋದಾಗುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ ನಿಮಗೆ, ವಿಡಿಯೋ ನೋಡ್ತಕ್ಕಂಥವ್ರಿಗೆ. ಈಗ ಉದಾಹರಣೆ, ಮಾಹಿತಿ ಹಕ್ಕಿನ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ಜೀವಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಾದಂತಹ ಮಾಹಿತಿಯನ್ನ ಎಷ್ಟು ದಿನಗಳ ಒಳಗೆ ಅಥವಾ ಎಷ್ಟು ಗಂಟೆಗಳ ಒಳಗಾಗಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅಂತೇಳಿ ನೀವು ಕಮೆಂಟ್ ಅನ್ನ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಡೆತ್ ವ್ಯಾಲಿ ರಾಷ್ಟ್ರೀಯ ಒಂದು ಉದ್ಯಾನವನ ಯಾವ ಒಂದು ದೇಶದಲ್ಲಿ ಅಂತ ಇದೆ? ಯಾವ ದೇಶದಲ್ಲಿ ಇದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್, ಸ್ಪೇನ್, ಜರ್ಮನಿ. ದ ರೈಟ್ ಆನ್ಸರ್ ಇಸ್ ಯುನೈಟೆಡ್ ಸ್ಟೇಟ್ಸ್. ಯಾವುದು? ಅಮೆರಿಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು? ಡೆತ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ದಾಖಲೆಯ ಮಳೆಯ ನಂತರ ತುಂಬಾ ಮಳೆ ಸುರಿತಲ್ಲಿ ಡೆತ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನದಲ್ಲಿ ಹಿಂದೆ ಕಣ್ಮರೆಯಾಗಿದ್ದ ಪುರಾತನ ಸರೋವರವೊಂದು ಪತ್ತೆಯಾಗಿದೆ ಅಂತ ನೋಡಿ. ಡೆತ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಅಮೆರಿಕದ ಆಗ್ನೇಯ ಕ್ಯಾಲಿಫೋರ್ನಿಯಾದಲ್ಲಿದೆ. ಎಲ್ಲಿದೆ? ಕ್ಯಾಲಿಫೋರ್ನಿಯಾ. ಯಾವ ಕ್ಯಾಲಿಫೋರ್ನಿಯಾ? ಆಗ್ನೇಯ. ಮತ್ತು ಉತ್ತರ ಅಮೆರಿಕದಲ್ಲಿ ಅತ್ಯಂತ ಬಿಸಿಯಾದ ಮತ್ತು ಒಣ ಸ್ಥಳವಾಗಿದೆ. ಇದು ಅಮೆರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ದಾಖಲಾದಂತಹ ಅತ್ಯಧಿಕ ತಾಪಮಾನ ದಾಖಲೆಯನ್ನು ಕೂಡ ಇದು ಹೊಂದಿದೆ.
ಇತ್ತೀಚೆಗೆ ಇಲ್ಲಿ ತುಂಬಾ ಮಳೆ ಕೂಡ ಸುರಿದಿತ್ತು ಇಲ್ಲಿ. ಇದು ಅಮೆರಿಕ ಸಂಸ್ಥಾನದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಡೆತ್ ವ್ಯಾಲಿ. ಎಲ್ಲಿದೆ ಇದು? USA ಯಲ್ಲಿದೆ. ಇದು ನೋಡಿ, ಪೂರ್ವ ಮತ್ತು ಪಶ್ಚಿಮದಲ್ಲಿ ಸಮಾನಾಂತರವಾಗಿ ಚಲಿಸುವಂತಹ ಪ್ರಮುಖ ಬಾಗ್ ಫಾಲ್ಟ್ ಮತ್ತು ಪರ್ವತಗಳ ನಡುವಿನ ಬಂಡೆ ಮುಳುಗುವಿಕೆಯಿಂದ ರೂಪುಗೊಂಡಂತಹ ಬಿರುಕು ಕಣಿವೆ ಗ್ರೇಬೇನ್ ಆಗಿದೆ ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಿರಲಿ. ಎಲ್ಲಿದೆ? ಡೆತ್ ವ್ಯಾಲಿ ಕಣಿವೆ. ಡೆತ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? USA ಯಲ್ಲಿದೆ, ಅಮೆರಿಕದಲ್ಲಿದೆ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಇತ್ತೀಚೆಗೆ ಮಧ್ಯಪ್ರದೇಶದ NH45 ರಲ್ಲಿ ಭಾರತದ ಮೊದಲ ವನ್ಯಜೀವಿ ಸುರಕ್ಷತೆಯ ರಸ್ತೆಯನ್ನ ಪರಿಚಯಿಸಿದೆ ನೋಡ್ರಿ. ಇದು ಸ್ವಲ್ಪ ರೆಡ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದೆ ಮೊದಲ ಬಾರಿಗೆ. ಹಾಗಾದ್ರೆ ಯಾವುದು ಮಾಡಿದೆ ಇದು ಅನ್ನೋದಾದ್ರೆ ಸ್ನೇಹಿತರೆ, ಇಸ್ರೋ, ಆಪ್ಷನ್ಸ್ ಬಿ ಭಾರತ್ ಪೆಟ್ರೋಲಿಯಂ, ಆಪ್ಷನ್ ಸಿ NHAI, ಆಪ್ಷನ್ಸ್ ಡಿ DRDO. ರೈಟ್ ಆನ್ಸರ್ ಇಸ್ NHAI, ನ್ಯಾಷನಲ್ ಹೈವೇ ಅಥಾರಿಟಿ. NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನ ಮೊದಲ ಬಾರಿಗೆ ಇವರು ಪರಿಚಯಿಸ್ತಾರೆ ಸ್ನೇಹಿತರೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಮಧ್ಯಪ್ರದೇಶದಲ್ಲಿ NH45 ಅಲ್ಲಿ ಏನ್ ಮಾಡಿದ್ದಾರೆ? ವನ್ಯಜೀವಿ ಸುರಕ್ಷಿತ ಹೆದ್ದಾರಿಯನ್ನ ಪರಿಚಯಿಸಿದೆ. ಬಿಕಾಸ್ ಹೈವೇಲಿ ತುಂಬಾ ವೇಗವಾಗಿ ಹೋಗ್ತಾ ಇರುತ್ತೆ ವೆಹಿಕಲ್. ಹಲವಾರು ಪ್ರಾಣಿಗಳು ಆ ವೆಹಿಕಲ್ಗಳಿಗೆ ಸಿಕ್ಕಾಕ್ಬಿಟ್ಟು ತಮ್ಮ ಅಮೂಲ್ಯವಾದಂತಹ ಪ್ರಾಣವನ್ನ ಕಳ್ಕೊಳ್ತಾ ಇದ್ವು. ಆ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಏನ್ ಮಾಡ್ತಾ ಇದೆ? ವನ್ಯಜೀವಿ ಸುರಕ್ಷಿತ ಹೆದ್ದಾರಿಯನ್ನು ಮೊದಲ ಬಾರಿಗೆ ಸಂಪರ್ಕ ಮಾಡ್ತೀವಿ. ಇದರಿಂದ ಏನಾಗುತ್ತೆ? ಪ್ರಾಣಿ ಮತ್ತು ಮಾನವನ ಅಥವಾ ವಾಹನ ಘರ್ಷಣೆಯನ್ನು ಕಡಿಮೆ ಮಾಡಿ ಪರಿಸರ ಸೂಕ್ಷ್ಮ ವಿನ್ಯಾಸವನ್ನ, ಪರಿಸರ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವಂತಹ ಉದ್ದೇಶವನ್ನು ಹೊಂದಿದೆ. ಇದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಭೋಪಾಲ್ ಟು ಜಬಲ್ಪುರದವರೆಗೆ ಸಂಪರ್ಕಿಸುತ್ತೆ. ಎಷ್ಟು? 11.96 ಕಿಲೋಮೀಟರ್. ಇರಣ್ ಸಂದೂರ್ ವಿಭಾಗದಲ್ಲಿದೆ. ಇದು ಜಬಲ್ಪುರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹೆದ್ದಾರಿಯ ನವರದೇಹಿ ವನ್ಯಜೀವಿ ಅಭಯಾರಣ್ಯ ಮತ್ತು ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶದ ಸುತ್ತುವರಿದಂತಹ ದಟ್ಟವಾದ ಅರಣ್ಯ ಕಾರಿಡಾರ್ ಯಾವ್ದಂತ ಕೂಡ ಕೇಳ್ತಾರೆ ನೋಡಿ. ನವರದೇಹಿ ವನ್ಯಜೀವಿ ಅಭಯಾರಣ್ಯ ಜೊತೆಗೆ ವೀರಾಂಗಣ, ವೆರಿ ಫೇಮಸ್ ವೀರಾಂಗಣ ದುರ್ಗಾವತಿ. ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಎಕ್ಸಾಮ್ ಅಲ್ಲಿ. ಹುಲಿ ಸಂರಕ್ಷಿತ ಧಾಮ ಒಂದು ಪ್ರದೇಶದಲ್ಲಿ ಈ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ? ಇಡೀ ದೇಶದಲ್ಲಿ ಮೊದಲ ಬಾರಿಗೆ ವನ್ಯಜೀವಿ ಸಂರಕ್ಷಿತ ಒಂದು ಹೆದ್ದಾರಿಯನ್ನ ಪರಿಚಯಿಸ್ತಾ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ಇವತ್ತಿನ ದಿನ ಏನ್ ಮಾಡಿದ್ವಿ ಅನ್ನೋದಾದ್ರೆ, ಡಿಸೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನಾನು ಕೊಡ್ತಾ ಹೋಗಿದ್ದೀನಿ ವಿವಿಧ ಮೂಲಗಳಿಂದ ಕಲೆಕ್ಟ್ ಮಾಡಿಬಿಟ್ಟು. ಇದು ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ಯಾರಿಗೆಲ್ಲ ಈ ವಿಡಿಯೋ ಕರೆಂಟ್ ಅಫೇರ್ಸ್ ನ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ನೀವು ಲೈಕ್ ಕೊಡಿ. ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೇನೆ ಪ್ರತಿಯೊಬ್ಬ ಸ್ನೇಹಿತರಿಗೂ, ನಿಮ್ಮೆಲ್ಲ ಸ್ನೇಹಿತರು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿಯನ್ನು ನಡೆಸ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.